ಭಾರತೀಯ ಮಾರುಕಟ್ಟೆಗೂ ಬಿಸಿ ತಟ್ಟಿದ ಮಧ್ಯಪ್ರಾಚ್ಯ ಯುದ್ಧ. ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಯುದ್ಧದ ಎಫೆಕ್ಟ್ ಈಗ ಇನ್ನು ಈ ಒಂದು ಯುದ್ಧದಿಂದ ಭಾರತೀಯ ಮಾರುಕಟ್ಟೆಗೂ ಕೂಡ ಈಗ ಬಿಸಿ ತಟ್ಟಿದೆ. ಶೇರ್ ಮಾರ್ಕೆಟ್ ಮೇಲೂ ಕೂಡ ಯುದ್ಧದ ಎಫೆಕ್ಟ್ ಬಿದ್ದಿದೆ. ಈಗ ಸೋಮವಾರದ ಆರಂಭಿಕ ವಹಿವಾಟಿನಲ್ಲೇ ಈಗ ಕರಡಿ ಕುಣಿತ ಆಗಿದೆ. ಅಂದ್ರೆ ಹಾವು ಏಣಿ ಆಟ ನಡೀತಾ ಇದೆ. ಸದ್ಯಕ್ಕೆ ಮಾರುಕಟ್ಟೆ ತೆರಿತಾ ಇದ್ದಂತೆ ಸೂಚ್ಯಾಂಕ 2000 ಅಂಕ ಕುಸಿತ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮ ಈಗ ಕದನದ ಬೆನ್ನಲ್ಲೇ ಮುಂಬೈ ಷೇರುಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಭಾರತೀಯ ಮಾರುಕಟ್ಟೆಗೂ ಕೂಡ ಒಂದು ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿದೆ. ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಯುದ್ಧದ ಎಫೆಕ್ಟ್. ಸೋಮವಾರದ ಆರಂಭಿಕ ವಹಿವಾಟಿನಲ್ಲೇ ಕರಡಿ ಕುಣಿತ ನಡೀತಾ ಇದೆ. ಮಾರುಕಟ್ಟೆ ತೆರೀತಾ ಇದ್ದಂತೆ ಸೂಚ್ಯಾಂಕ 2000 ಅಂಕ ಈಗ ಕುಸಿತ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮ ಈಗ ಸದ್ಯಕ್ಕೆ ಒಂದು ಕಚ್ಚಾ ತೈಲ ಏನು ಬೆಲೆ ಇದೆ ಅದು ಕೂಡ ಈಗ ಬಹಳ ಚೇಂಜಸ್ ಆಗ್ತಾ ಇದೆ. ಈಗ ಇರಾನ್ ಮತ್ತೆ ಇಸ್ರೇಲ್ ಅಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಏನು ಜಂಟಿಯಾಗಿ ಈಗ ಯುದ್ಧವನ್ನ ಮಾಡ್ತಾ ಇದೆ. ಈ ಒಂದು ಯುದ್ಧದ ಎಫೆಕ್ಟ್ ಈಗ ಷೇರು ಮಾರ್ಕೆಟ್ ಮೇಲೂ ಕೂಡ ಬಿದ್ದಿದೆ. ಈಗ ಷೇರು ಮಾರ್ಕೆಟ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಮುಖ್ಯವಾಗಿ ಸೋಮವಾರ ಅಂದ್ರೆ ವಾರದ ಮೊದಲ ದಿನವೇ ಸಾಕಷ್ಟು ಚೇಂಜಸ್ ಕೂಡ ಆಗ್ತಾ ಇದೆ. ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂತೆ ಒಂದು ಸೂಚ್ಯಾಂಕ 2000 ರೂಪಾಯಿ ಈಗ ಕಡಿಮೆ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗಿದೆ. ಇನ್ನು ಕದನದ ಬೆನ್ನಲ್ಲೇ ಈಗ ಮುಂಬೈ ಷೇರುಪೇಟೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕೇವಲ ಕಚ್ಚಾ ತೈಲ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಕೂಡ ಈಗ ಬಹಳ ವೇರಿಯೇಷನ್ಸ್ ಆಗುತ್ತೆ. ಇನ್ನು ಈಗ ನೀವು ಗಮನಿಸ್ತಾ ಇರ್ಬೋದು, ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟಲ್ಲೂ ಕೂಡ ನೀವು ಗಮನಿಸ್ಬೋದು ಈ ಒಂದು ಷೇರು ಮಾರ್ಕೆಟ್ ಯಾವ ರೀತಿ ರನ್ ಆಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಚೇಂಜಸ್ ಆಗುತ್ತೆ. ಈಗ ಬೆಳಗ್ಗೆ ಇದ್ದಂತಹ ರೇಟ್ ಮಧ್ಯಾಹ್ನದ ವೇಳೆಗೆ ಇರೋದಿಲ್ಲ, ಮಧ್ಯಾಹ್ನ ಇದ್ದಂತಹ ರೇಟ್ ಈವ್ನಿಂಗ್ ಸಂದರ್ಭದಲ್ಲಿ ಇರೋದಿಲ್ಲ. ಬಹಳ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಒಂದು ವೇಳೆ ಈಗ ನಾವು ಚಿನ್ನದ ರೇಟ್ ಕೂಡ ನೋಡ್ತಾ ಹೋದ್ರೆ 2000 ರೂಪಾಯಿ ಜಾಸ್ತಿ ಆಗಿತ್ತು ಅಂತಂದ್ರೆ ಮಧ್ಯಾಹ್ನಕ್ಕೆ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಒಂದು ಷೇರು ಮಾರ್ಕೆಟ್ ರನ್ ಆಗೋದೇ ಆ ರೀತಿ. ಇನ್ನು ಭಾರತೀಯ ಷೇರು ಮಾರ್ಕೆಟ್ನಲ್ಲಿ ಸಾಕಷ್ಟು ಚೇಂಜಸ್ ಕೂಡ ಆಗ್ತಾ ಇದೆ. ಯುದ್ಧದ ಎಫೆಕ್ಟಿಗೆ ಈ ಒಂದು ಷೇರು ಮಾರ್ಕೆಟ್ ಕೂಡ ಅದರ ಮೇಲೂ ಕೂಡ ಅದರ ಪರಿಣಾಮ ಬಿದ್ದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕೂಡ ಈಗ ಚೇಂಜಸ್ ಆಗ್ತಾ ಇದೆ. ಇನ್ನು ಮುಂಬೈ ಷೇರುಪೇಟೆಯಲ್ಲಂತೂ ಈಗ ಅಲ್ಲೋಲ ಕಲ್ಲೋಲವೇ ನಿರ್ಮಾಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.